ನಮಸ್ಕಾರ ಸ್ನೇಹಿತರೆ, ಯೇಸುವಿ ಪ್ರಪಂಚಕ್ಕೆ ಸ್ವಾಗತ. ನಾನು ಸುಮ, ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ನಿಮಗೆ ಟೊಮ್ಯಾಟೋದು ಮೊಸರು ಬಜ್ಜಿ ಮಾಡೋದು ಅಥವಾ ರಾಯ್ತ ಮಾಡೋದು ಹೇಳ್ಕೊಡ್ತೀನಿ. ಈಗ ಬೇಸಿಗೆ ಟೈಮ್ ಆಗಿರೋದಕ್ಕೆ ತಂಬಳಿ, ರಾಯ್ತ ಅಂಥದ್ದೆಲ್ಲ ತುಂಬ ಇಷ್ಟ ಆಗುತ್ತೆ. ಸೊ ಈ ರೀತಿ ಒಲೆ ಮೇಲೆ ಒಂದು ಬಾಣಲೆ ಇಟ್ಕೊಂಡ್ಬಿಟ್ಟು ಎಣ್ಣೆ ಹಾಕಿ ಸ್ವಲ್ಪ ಬಿಸಿ ಆದಾಗ ಅದಕ್ಕೆ ಸಾಸಿವೆ ಹಾಗೆ ಉದ್ದಿನಬೇಳೆ ಆ್ಯಸ್ ಯೂಶ್ವಲ್ ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಹಸಿಮೆಣಸು ಹಾಗೆ ಕರಿಬೇವಿನ ಸೊಪ್ಪು ಇದನ್ನೆಲ್ಲ ಹಾಕ್ಕೋಬೇಕು. ಹಾಕಿಬಿಟ್ಟು ಒಂದು ಸ್ವಲ್ಪ ಒಗ್ಗರಣೆ ಮಾಡ್ಕೊಳ್ಬೇಕು. ಅಷ್ಟೊತ್ತಿಗೆ ಈ ಕಡೆ ಒಂದು 4-5 ಟೊಮ್ಯಾಟೋನ ಕಟ್ ಮಾಡಿ ಇಟ್ಕೊಂಡ್ಬಿಟ್ಟಿರಬೇಕು ಮುಂಚೆನೇ. ಈ ಒಗ್ಗರಣೆಗೆ ಟೊಮ್ಯಾಟೊ ಹಾಕಿ ಈಗ ಚೆನ್ನಾಗಿ ಬಾಡಿಸ್ಕೊಳ್ಬೇಕಾಗತ್ತೆ. ಅದಕ್ಕೆ ನೋಡಿ, ಹಸಿಮೆಣಸು ಹಾಗೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ಬೇಕು. ಅದೆಲ್ಲ ಟೇಸ್ಟ್ ಕೊಡುತ್ತೆ. ಅದೆಲ್ಲ ಆದಮೇಲೆ ನೋಡಿ, ಈ ಥರ ಟೊಮ್ಯಾಟೊನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ ಮುಂಚೆ, ಒಂದು 4-5 ಟೊಮ್ಯಾಟೊನ ಕಟ್ ಮಾಡಿದ್ದ ಟೊಮ್ಯಾಟೊನ ಹಾಕಿ ಚೆನ್ನಾಗಿ ಬಾಡಿಸ್ಬೇಕು. ಒಂದು 5-10 ನಿಮಿಷನೇ ಬೇಕಾಗುತ್ತೆ. ಆವಾಗ ಅದು ಒಂಥರ ಚೆನ್ನಾಗಿ ಬೆಂದುಬಿಟ್ಟು ಮೆತ್ತಗಾಗುತ್ತೆ. ಅಲ್ಲಿವರೆಗೂ ಬೇಯಿಸ್ಕೊಂಡ್ರೆ ಚೆನ್ನಾಗಿ ರುಚಿ ಬರುತ್ತೆ. ಅದಕ್ಕೆ ಬೇಗ ನಿಮಗೆ ಸ್ವಲ್ಪ ಬೇಯಬೇಕು ಅಂದರೆ ಒಂಚೂರು ಉಪ್ಪು ಹಾಕ್ಕೊಂಡು ಬಿಡಬೇಕು. ಉಪ್ಪು ಹಾಕ್ಕೊಂಡ್ರೆ ಆವಾಗ ಸ್ವಲ್ಪ ಬೇಗ ಬೇಯುತ್ತೆ. ನೋಡಿ, ಈ ಥರ ಉಪ್ಪು ರುಚಿಗೆ ಬೇಕಾಗಷ್ಟು ಉಪ್ಪು ನಾನು 1 ಸ್ಪೂನ್ ಹಾಕಿದ್ದೀನಿ. ಒಂದು 4-5 ಟೊಮ್ಯಾಟೊ ಹೆಚ್ಚಿದ್ದೆ, ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡ್ಬಿಟ್ರೆ ಬೇಗ ಬೇಯುತ್ತೆ. ಆವಾಗ ಚೆನ್ನಾಗಿ ಈ ರೀತಿ ಬಾಡಿಸ್ಕೊಳ್ಬೇಕು. ಒಂದು 10 ನಿಮಿಷನೇ ನೀವು ಬಾಡಿಸ್ಬೇಕಾಗತ್ತೆ. ಮೆತ್ತಗಾಗುತ್ತೆ ಅದು. ಆವಾಗ ಅದನ್ನು ಆಮೇಲೆ ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಅದಕ್ಕೆ ಮೊಸರು ಬೆರೆಸ್ಕೊಳ್ಬೇಕಾಗತ್ತೆ. ನೋಡಿ, ಈ ರೀತಿ ಬೇಯಿಸ್ಕೊಡಿ. ತುಂಬ ಅಂದರೆ ತುಂಬ ಟೇಸ್ಟಿ ಆಗುತ್ತೆ. ಒಂದು 10 ನಿಮಿಷ ಇದು ಒಲೆ ಮೇಲೆ ಬೇಕಾಗೋದ್ರಿಂದ ಒಂದು 10 ಮಿನಿಟ್ಸ್ ಅಂದ್ಕೊಳ್ಳಿ. ಅಷ್ಟರಲ್ಲಿ ಬೇಗ ಆಗಿಬಿಡುತ್ತೆ. ನಮಗೇನೋ ಯೋಚಿಸಿ ಮಾಡೋಕ್ಕೆ ಬೇಜಾರಾದಾಗ, ಅಡುಗೆ ಇನ್ನೇನೋ ಹುಳಿ ಸಾಂಬಾರು ಅಂಥದ್ದೇ ಮಾಡ್ಕೊಳ್ಳೋಕೆ ಬೇಜಾರಾದರೆ ಇದನ್ನು ಈಸಿಯಾಗಿ ಮಾಡ್ಕೊಂಡು ಬಿಡ್ಬೋದು. ಮತ್ತು ಅಷ್ಟೇ ಟೇಸ್ಟಿಯಾಗೂ ಇರುತ್ತೆ. ಅನ್ನದ ಜೊತೆ ಕಲಿಸ್ಕೊಂಡು ತಿನ್ನಲಿಕ್ಕೆ ತುಂಬಾ ಚೆನ್ನಾಗಾಗುತ್ತೆ. ನೀವು ಸಹ ಖಂಡಿತ ಮಾಡಿ ನೋಡಿ. ಈ ರೀತಿ ಎಲ್ಲ ನೀರು ಹೋಗಿ ಒಂಥರ ಮುಟ್ಟಿದರೆ ಮೆತ್ತಗಿದಾಗುತ್ತೆ. ಆಮೇಲೆ ಕೆಳಗೆ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ತಣ್ಣಗೆ ಮಾಡ್ಕೋಬೇಕು. ತಣ್ಣಗಾದ್ಮೇಲೆ ಅದಕ್ಕೆ ಮೊಸರು ಸೇರಿಸ್ಬಿಟ್ರೆ ನೋಡಿ, ಎಷ್ಟು ಚೆನ್ನಾಗಿರೋ ಟೊಮ್ಯಾಟೊ ಮೊಸರು ಬಜ್ಜಿ ರೆಡಿ ಆಗುತ್ತೆ. ನಿಮಗೂ ಸಹ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಮರೀದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.